ಹೆಲ್ದಿ ರೆಸಿಪಿ, ಮೆಮೊರಿ ಬೂಸ್ಟರ್, ಗುಡ್ ಫಾರ್ ಡೈಜೆಷನ್ ಆ್ಯಂಡ್ ಮೆನಿ ಮೋರ್ ಬೆನಿಫಿಟ್ಸ್ ಇರೋ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ತಂಬುಳಿ ಅಂತ. ಸೊ ತಂಬುಳಿಯಲ್ಲಿ ವೆರೈಟೀಸ್ ಆಫ್ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬೋದು. ಬಟ್ ನಾನಿವತ್ತು ಒಂದು ಎಲಗ ಮತ್ತು ದೊಡ್ಡ ಪತ್ರೆ ಅವನ್ನ ಯೂಸ್ ಮಾಡಿಕೊಂಡು ಯಾವ ಥರ ತಂಬುಳಿ ಮಾಡ್ಬೋದು. ಆ್ಯಂಡ್ ಇಟ್ಸ್ ವೆರಿ ಗುಡ್ ಫಾರ್ ಸಮ್ಮರ್ ಟು. ಇವಾಗ ಸಮ್ಮರಲ್ಲಿ ಯು ಕ್ಯಾನ್ ಆ್ಯಕ್ಚುಲಿ ಟ್ರೈ ಆ್ಯಂಡ್ ಲೆಟ್ ಮೀ ನೋ. ಸೊ ನಾನು ಫಸ್ಟ್ ಏನು ಮಾಡ್ಕೊತೀನಿ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸೊ ನನ್ನ ಕಡೆಯಿಂದ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ, ಬಿಕಾಸ್ ನಾನು ಆಲಿವ್ ಆಯಿಲ್ ಈ ನಡುವೆ ಜಾಸ್ತಿ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಕಂಫರ್ಟಬಲ್. ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲೀಸು ಮತ್ತು ಜೀರಾ ಮತ್ತು ತೊಳ್ಕೊಂಡಿರೋ ಎಲ್ಲ ಸೊಪ್ಪು, ಒಂದೆಲಗ ಮತ್ತು ದೊಡ್ಡ ಪತ್ರೆ ಸೊಪ್ಪೆಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊತೀನಿ. ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಅದಕ್ಕೆ ನೀವು ಸ್ವಲ್ಪ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಟರ್ಮರಿಕ್, ಅರಿಶಿನ ಹಾಕ್ಕೊಂಡು ಆಮೇಲೆ ಜಿಂಜರ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತೀನಿ. ನೋಡಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಮಿಕ್ಸರ್ ಗ್ರೈಂಡ್ರಲ್ಲಿ ಹಾಕಿ ರುಬ್ಕೊತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಥರ ಓಕೆ. ಆಮೇಲೆ ಅದನ್ನು ರುಬ್ಕೊಂಡಿರೋದನ್ನ ಏನು ಮಾಡ್ತೀನಿ ಅಂದರೆ ನಾನು ಸ್ವಲ್ಪ ಸೀಸ್ನಿಂಗ್ ಕೊಡ್ತೀನಿ. ಸೊ ಸೀಸ್ನಿಂಗ್ಗೆ ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಂಡು ಮಸ್ಟರ್ಡು, ಜೀರಿಗೆ, ಆಮೇಲೆ ಸ್ವಲ್ಪ ಕಡಲೆಬೇಳೆ, ಮತ್ತು ನೀವು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಗ್ರೀನ್ ಚಿಲ್ಲೀಸು, ಆಮೇಲೆ ಇವಾಗ ಮತ್ತು ಕರಿ ಲೀಫು, ಮತ್ತು ನೀವು ರುಬ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇನ್ ಕೇಸ್ ಏನಾದರೂ ಸ್ವಲ್ಪ ಇನ್ನೂ ಏನಾದರೂ ಹಸಿ ವಾಸನೆ ಇದ್ದರೆ ಹೋಗಲಿ ಅಂತ. ಸೊ ನೀವು ಎಲ್ಲ ರುಬ್ಕೊಂಡು ಮೀನ್ಸ್ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಮೊಸರು ಇದೆಯಲ್ಲ, ಕರ್ಡ್ನ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಕರ್ಡ್ನ ಕಡ್ದ್ಬಿಟ್ಟು ಹಾಕ್ತಾರೆ. ನಾನು ಇದರಲ್ಲಿ ಕಡ್ದ್ಬಿಟ್ಟು ಹಾಕ್ತಲ್ಲ. ಸೊ ನಾನು ಹಾಗೆ ಹಾಕ್ತಾಯಿನಿ. ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತೀನಿ. ಸೊ ದಟ್ ಆವಾಗ ನೀಟಾಗೆ ಮಿಕ್ಸ್ ಆಗುತ್ತೆ. ಆ್ಯಂಡ್ ದಟ್ಸ್ ಇಟ್. ವೆರಿ ಸಿಂಪಲ್ ರೆಸಿಪಿ ಗೈಸ್.